ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ವ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಬೆಳಗ್ಗಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಯುಧ ಪೂಜೆ. ಸೊ ಸ್ನಾನ ಫ್ರೆಶ್ ಅಪ್ ಎಲ್ಲ ಆಯಿತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹಸ್ಬೆಂಡ್ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ, ದೇವ್ರ ಮನೆ ಕ್ಲೀನ್ ಮಾಡಿ. ಆಮೇಲೆ ತೋರಿಸ್ತೀನಿ ಮತ್ತೆ ಫೈನಲ್ ಪೂಜೆ ಆದಮೇಲೆ. ಗಾಡಿಗಳಿಗೆಲ್ಲ ಪೂಜೆ ಮಾಡ್ತಾರಲ್ವ ಇವತ್ತು. ಸೊ ಆಮೇಲೆ ಹೋಗಿ ವಿಡಿಯೋ ಮಾಡ್ತೀನಿ ಕೆಳಗಡೆ ಹೋಗಿ. ಸೊ ಇವಾಗ ಸ್ವಲ್ಪ ಅಡುಗೆ ಮಾಡ್ಕೋಬೇಕು, ತಿಂಡಿ ಮತ್ತು ಸ್ವಲ್ಪ ಸ್ವೀಟ್ ಮಾಡೋಣ ಅಂತಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸಬ್ಬಕ್ಕಿ ಪಾಯಸನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಫಸ್ಟು ಹಾಲು ಬಿಸಿ ಮಾಡ್ಕೊಳ್ಳೋಣ. ಅದಾದಮೇಲೆ ಸಬ್ಬಕ್ಕಿ ಕೂಡ ಸ್ವಲ್ಪ ನೆನೆ ಹಾಕಿಡಬೇಕು. ಅದು ಅಟ್ಲೀಸ್ಟ್ 1 hour ಆದರೂ ಸೋಕ್ ಹಾಕಬೇಕು. ಇಷ್ಟು ಸಬ್ಬಕ್ಕಿನ ನೆನೆಸ್ಕೊತೀನಿ. ಸೊ ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಡಿಫ್ರೆಂಟಾಗಿ. ಯಾವಾಗಲೂ ಶಾವಿಗೆ ಪಾಯಸನೇ ಮಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತಿದ್ದೀನಿ. ಸೊ ನೋಡೋಣ, ಇದನ್ನು ಅಟ್ಲೀಸ್ಟ್ 1 hour ಆದರೂ ನೆನೆಬೇಕಿದು. ನೆನೆಸ್ತೀನಿ. ಅಕ್ಕಿ ನೆನೆಲಿ. ಪುಳಿಯೋಗರೆ ಮಾಡೋಕ್ಕೆ ರೈಸ್ ಕೂಡ ಆಗಿದೆ. ಕುಕ್ಕರ್ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ಸರಸಿರಿಗೆ ಸ್ವಲ್ಪ ಫೀಡಿಂಗ್ ಮಾಡಿ ಬರ್ತೀನಿ, ಹಾಲು ಬಿಸಿ ಆಗೋ ಅಷ್ಟರಲ್ಲಿ. ಪುಳಿಯೋಗರೆನ ನಾವು ತುಂಬ ಈಸಿಯಾಗೆ ಮಾಡ್ಕೋತೀವಿ. ಸೊ ಮನೇಲಿ ಪ್ರಿಪೇರ್ ಮಾಡಿರೋದಲ್ಲ, MTR ಪುಳಿಯೋಗರೆ ಯೂಸ್ ಮಾಡಿ ಮಾಡ್ಕೊಳ್ಳೋದು. ಮೊದಲು ಕಡಲೆಕಾಯಿ ಬೀಜನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಹೊರಗಡೆ ಎತ್ತಿಟ್ಕೋಬೇಕು. ಸೊ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಆಯಿಲಲ್ಲೇ ಹಾಕಿಬಿಟ್ರೆ ಅದು ಕ್ರಿಸ್ಪಿನೆಸ್ ಎಲ್ಲ ಅಷ್ಟೊಂದು ಇರೋದಿಲ್ಲ, ಸ್ಮೂತ್ ಆಗಿಬಿಡುತ್ತೆ, ಮೆತ್ತಗಾಗಿಬಿಡುತ್ತೆ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡು ಮತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು. ನೀವು ಜಾಸ್ತಿ ಖಾರ ತಿನ್ನೋರಾದರೆ ಖಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಇದಕ್ಕೆ ಫಸ್ಟೇ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ, ಅದಾದಮೇಲೆ ಪುಳಿಯೋಗರೆ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೆ ಸೊ ರೆಡಿ ಆಯಿತು. ಇದಕ್ಕೆ ಬಿಸಿ ಅನ್ನ ಅಥವಾ ಲೆಫ್ಟ್ ಓವರ್ ರೈಸ್ ಎರಡನ್ನೂ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಪಾಪು ಎದ್ದಿದ್ರು ಅಂತ ನಾನು ಸ್ವಲ್ಪ ತೊಟ್ಲು ತೂಗಿ ಕಿಚನ್ ಒಳಗಡೆ ಹೋದೆ, ಏನು ಅಂತ ನೋಡಲಿಕ್ಕೆ. ಸೊ ಹಸ್ಬೆಂಡ್ ಕೂಡ ಪೂಜೆನ ಸ್ಟಾರ್ಟ್ ಮಾಡಿದರು. ಇವಾಗ ಪೂಜೆ ಮಾಡ್ಕೋತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೇಲಿ ಒಂದು ಪವರ್ಫುಲ್ ಶಿವಪ್ಪನ ಫೋಟೋ ಇದೆ. ಸೊ ಶಿವಪ್ಪ ಒಂದು ಹೂ ಬೀಳ್ಸಿದ್ರು, ಅದನ್ನು ಮುಡ್ಕೊ ಅಂತ ಕೊಟ್ಟರು ಹಸ್ಬೆಂಡು. ಮುಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಸೊ ಎಲ್ರಿಗೂ ಆರತಿ ಕೊಟ್ಟರು ಹಸ್ಬೆಂಡು. ಆರತಿ ಕೂಡ ತಗೊಂಡಿದ್ದಾಯಿತು. ಸೊ ಅಮ್ಮಂದು ಬಟ್ಟೆ ಹೊಲಿಯೋ ಮಿಷನ್ ಇದೆ ಅಲ್ಲ, ಅದಕ್ಕೂ ಕೂಡ ಪೂಜೆನ ಮಾಡ್ಕೋತಾ ಇದ್ದಾರೆ. ಇದು ಮಾಡಿಕೊಂಡು ಇವಾಗ ನೆಕ್ಸ್ಟ್ ಗಾಡಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಕೆಳಗಡೆ ಹೋಗ್ತಾರೆ. ಆ್ಯಕ್ಚುಲಿ ಹಬ್ಬ ಅಂದರೆ ಎಲ್ಲರ ಮನೆಗಳಲ್ಲಿ ಫಸ್ಟು ಸ್ಟಾರ್ಟ್ ಆಗೋದು ಪೂಜೆನೇ ಅಲ್ವಾ. ಫಸ್ಟು ದೇವ್ರ ಮನೆಗಳೆಲ್ಲ ಪೂಜೆ ಮಾಡಿಕೊಂಡೆ ನೆಕ್ಸ್ಟ್ ನಾವು ಏನೇ ಪ್ರಿಪ್ರೇಷನ್ ಇದ್ದರೂ ಸ್ಟಾರ್ಟ್ ಮಾಡೋದು. ಸೊ ನಮ್ಮ ಮನೇಲಿ ಕೂಡ ಹಾಗೆಯೇ ಫಸ್ಟ್ ಎಲ್ಲ ಹಬ್ಬ ಹರಿದಿನಗಳಲ್ಲಿ ದೇವ್ರ ಮನೇಲಿ ಫಸ್ಟ್ ಪೂಜೆ, ಆನಂತರ ಅಡುಗೆ ತಿಂಡಿ ಉಳ್ದಿದೆಲ್ಲನೂ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಪೂಜೆ ಆಯಿತು. ಅವರು ಕೂಡ ಪೂಜೆ ಮಾಡಾಯಿತು. ನಾನು ಕೂಡ ಹಾಗೆ ಸ್ನಾನ ಮಾಡಿದ್ನಲ್ಲ, ನಾನು ಕೂಡ ಪೂಜೆ ಮಾಡಿಕೊಂಡೆ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಕ್ಳದ್ದು ವಾಯ್ಸ್ ಕೇಳ್ತಿರುತ್ತೆ. ಸೊ ಯಾರು ಏನು ಅಂದ್ಕೋಬೇಡಿ ಆಯಿತಾ. ನಾನು ವಾಯ್ಸ್ ಓವರ್ ಕೊಡುವಾಗ ಅವರು ನನ್ನ ಹತ್ರನೇ ಇರ್ತಾರಲ್ವ, ಸೊ ಅವರು ಕೂಡ ಮಾತಾಡ್ತಾ ಇರ್ತಾರೆ ನಾನು ಮಾತಾಡುವಾಗ. ಸೊ ಪೂಜೆ ಆಯಿತು, ಅರ್ಶಿನ ಕುಂಕುಮ ತಗೊಂಡೆ.
ಸೊ ಚೆಂದ ಕಾಣಿಸುತ್ತೆ. ನನಗೆ ಹಬ್ಬದ ದಿನ ಏನೋ ಮನೇಲಿ ಪೂಜೆ ಮಾಡಿದ್ರೆ ತುಂಬ ಪಾಸಿಟಿವ್ ವೈಬ್ಸು, ಆ ಧೂಪ ದೀಪ ಆ ಊದ್ಬತ್ತಿ ಸ್ಮೆಲ್ಲಿಗೆ ಏನೋ ಒಂಥರ ಮನೇಲಿ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೂಗಳಿಂದ ದೇವರ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಮನೇಲಿ ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ನಮ್ಮ ಶಿವಪ್ಪನ ಫೋಟೋ ನೋಡಿ. ಚೋಟು ನೋಡಿ ಪೂಜೆ ಮಾಡಕ್ ಹೋಗ್ತಾ ಇದ್ದಾನೆ ಅವ್ರ ಅಪ್ಪಾಜಿ ಬೈಕಿಂದು. ದೇಖ್ನಿರೇ ಅವ್ರು ಕೆಳಗಡೆ ಪೂಜೆಗೆ ಹೋದ್ರು, ನಾನು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಅಡುಗೆ ಅರ್ಧಂಬರ್ಧ ಆಗಿದೆ. ಅದಾದಮೇಲೆ ಸಿರಿಗೂ ಕೂಡ ಸ್ವಲ್ಪ ಅದೇ ಅವ್ರು ಎದ್ದೇಳೋ ವರ್ಷದಲ್ಲಿ ರಾಗಿ ಸರಿ ಮಾಡಿಟ್ರೆ ಅದು ತಣ್ಣಗಾಗತ್ತೆ ಅಂತ ಮಾಡಿ ಇಟ್ಕೊಂಡಿದ್ದಾಯಿತು. ಅಷ್ಟರಲ್ಲಿ ಸಬ್ಬಕ್ಕಿ ಕೂಡ ನೆನೆದಿತ್ತು. ಅದು ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದನ್ನು ಫಸ್ಟು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಪಾಯಸಕ್ಕೆ. ಸೊ ಲೇಟ್ ಆಗಿಬಿಡುತ್ತೆ. ಹಸ್ಬೆಂಡ್ ಕೂಡ ಮತ್ತು ಮನೇಲೆಲ್ಲ ಪೂಜೆ ಮುಗಿಸಿ ಶೋರೂಮಿಗೆ ಹೋಗೋದಿತ್ತು ಇವತ್ತು. ಅಲ್ಲೂ ಕೂಡ ಆಯುಧ ಪೂಜೆ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಫಸ್ಟಿಗೆ ನಾನು ಇದನ್ನು ಬಾಯ್ಲ್ ಮಾಡ್ಕೋತೀನಿ. ಚೆನ್ನಾಗಿ ಬೆಂದಾದಮೇಲೆ ಸಕ್ಕರೆ ಎಲ್ಲ ಆ್ಯಡ್ ಮಾಡ್ತೀನಿ. ಅದು ಬೇಯೋ ಅಷ್ಟರಲ್ಲಿ ಸ್ವಲ್ಪ ಟೀ ಕುಡಿದ್ಬಿಡೋಣ. ಬೆಳಗ್ಗೆಯಿಂದ ಟೀ ಕುಡ್ದಿರಲಿಲ್ಲ. ಸೊ ಇವತ್ತು ತಲೆ ಸ್ನಾನ ಬೇರೆ ಮಾಡಿದ್ನಲ್ಲ, ತಲೆ ಹಿಡ್ಕೊಂಡಂಗೆ ಆಗ್ಬಿಡ್ತು. ಬೆಳಗ್ಗೆನೇ ಸ್ನಾನ ಮಾಡಿದವಾಗ ನನಗೆ. ಸೊ ನಾನು ಅಮ್ಮ ಅಂಬಿಕಾ ಅವರೆಲ್ಲ ಟೀ ಕುಡಿತಾ ಇದ್ದೀವಿ. ಅವರು ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಟೀ ಕುಡಿದು ಪಾಯಸ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಪುಳಿಯೋಗರೆ ರೆಡಿ ಆಯಿತು. ಹಾಗೆ ಸ್ವಲ್ಪ ಮಾತಾಡಿಕೊಂಡು ಕುತ್ಕೊಂಡು ಟೀ ಕುಡ್ದಿದ್ದಾಯಿತು. ಸರ್ಪಪ್ಪು ಎದ್ದಿದ್ದಾಳೆ, ಅವಳಿಗೆ ಊಟ ತಿನ್ನಿಸ್ಬೇಕು ಇವಾಗ. ಅಷ್ಟರಲ್ಲಿ ಇದೊಂದು ಪಾಯಸ ಮತ್ತು ರೆಡಿ ಮಾಡಿ ಅವರಿಗೆ ಕೊಟ್ಬಿಟ್ರೆ ಆಗತ್ತೆ ಅಂತ. ಇವಾಗ ಸಬ್ಬಕ್ಕಿ ಆಲ್ಮೋಸ್ಟ್ ಬೆಂದಿದೆ. ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ ಅದಕ್ಕೆ. ಆ ಸಬ್ಬಕ್ಕಿ ಏನಂದರೆ ಬೇಯುವಾಗ ತಳ ಹಿಡ್ಕೊಂಡ್ಬಿಟ್ಟಿತ್ತು ಅದು. ಸೊ ನಂಗೆ ಗೊತ್ತಿರಲಿಲ್ಲ. ನಾನು ಸಬ್ಬಕ್ಕಿ ಪಾಯಸ ಇದೆ ಫಸ್ಟ್ ಟೈಮ್ ಮಾಡಿದ್ದಲ್ವ, ಹಾಗಾಗಿ ನಂಗೆ ಗೊತ್ತಾಗಲಿಲ್ಲ. ಸ್ವಲ್ಪ ತಳದಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ. ಸೊ ಇದನ್ನು ಪಾಯಸ ಮಾಡ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ಲಾಗಿ ಅದನ್ನು ಮಾಡ್ಕೋಬೇಕಾಗತ್ತೆ. ಸಬ್ಬಕ್ಕಿ ಸಕ್ಕರೆ ಎಲ್ಲ ಬೆಂದಾದ್ಮೇಲೆ ನಾನು ಅದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೋತೀನಿ. ಸೊ ಇದು ಸಿಂಪಲ್, ಬಟ್ ನಾನು ಇದನ್ನು ಸಬ್ಬಕ್ಕಿ ಇನ್ನೊಂದು ಚೂರು ಜಾಸ್ತಿ ಹೊತ್ತು 5-6 ಅವರ್ ನೆನೆಸ್ಬೇಕಂತ ಗೊತ್ತಾಗಲಿಲ್ಲ. ನಾನು ಬರೀ 1 ಅವರ್ ನೆನೆಸಿ ಮಾಡಿದ್ದೀನಿ. ಆದರೂ ಕೂಡ ಏನು ಪರವಾಗಿರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಅದೇ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಜಾಸ್ತಿ ಹೊತ್ತು ನೆನೆಸಿ ಮಾಡಬೇಕು ಅಂತ ಗೊತ್ತಾಯ್ತು ಇವಾಗ. ಆ್ಯಕ್ಚುಲಿ ಪುಳಿಯೋಗರೆ ಜೊತೆಗೆ ಸ್ವಲ್ಪ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ. ಪುಳಿಯೋಗರೆ ಅಂದರೆ ಎಲ್ರಿಗೂ ಬೇಜಾರಲ್ವಾ. ಸೊ ಅದಕ್ಕೋಸ್ಕರ ಹಪ್ಪಳ ಸ್ವಲ್ಪ ಕರ್ಕೊಟ್ರೆ ತಿನ್ಕೋತಾರೆ ಅಂತ. ನಾವು ಡೈಲಿ ಓಡಾಡ್ತೀವಲ್ಲ ವೆಹಿಕಲ್ಲು, ಹಾಗಾಗಿ ಫಸ್ಟು ಪೂಜೆ ಆಯುಧ ಪೂಜೆ ಅಂದ್ರೇ ಫಸ್ಟು ನಾವು ಹೋಗ್ತಿರೋ ವೆಹಿಕಲ್ಗಳು ಏನು ಹೋಗ್ತಾವಲ್ಲ, ಡೈಲಿ ಯೂಸ್ ಮಾಡ್ತೀವಲ್ಲ, ಆ ವೆಹಿಕಲ್ಗಳಿಗೆ ಪೂಜೆ ಮಾಡಬೇಕು. ಅದಕ್ಕಾಗಿ ನಂದು ಮತ್ತು ನಮ್ಮ ಮಳೆಯ ಮೈದೊಂದು ಇಬ್ಬರು ಬೈಕು ನಿಲ್ಲಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಮಳೆಯಂದು ಇನ್ನೊಬ್ಬರು ದೊಡ್ಡಳೆ ಇದ್ದಾರೆ ಬಾಮೈದು, ಅವ್ರದ್ದು ಬೈಕ್ ಇದೆ. ಅವ್ರದ್ದು ಪಂಚರ್ ಆಗಿಬಿಟ್ಟಿದೆ ಅದು. ಹಾಗಾಗಿ ಈ ಕಡೆ ಸೈಡಲ್ಲೇ ನಿಲ್ಲಿಸಿದೆ ನೋಡಿ, ಈ ಕಡೆ ರೆಡ್ ಕಲರ್ ಇದೆಯಲ್ಲ ಅದು, ಅದಕ್ಕೂ ಪೂಜೆ ಮಾಡಬೇಕು. ಅದನ್ನು ನಾನು ಪೂಜೆ ಮಾಡ್ತೀನಿ. ಎಲ್ಲ ವಿಭೂತಿ ಎಲ್ಲ ಹಚ್ಕೊಂಡು ಗಾಡಿಗೆ ಪೂಜೆ ಮಾಡ್ತಾ ಇದ್ದೀನಿ. ಈಗ ಬಿಫೋರು ಒಂದಿನ ಹಿಂದೆಯೇ ಎಲ್ಲ ವಾಶ್ ಮಾಡಿಸಿದ್ದೀವಿ. ಆದರೂ ನಿನ್ನೆ ಸಿಕ್ಕಾಬಟ್ಟೆ ಮಳೆ ಬಂದಿತ್ತು. ಹಾಗಾಗಿ ನೈಟ್ ತುಂಬ ಮಳೆ ಬಂದಿತ್ತಲ್ಲ, ಮತ್ತೆ ಬೆಳಗ್ಗೆ ಇನ್ನೊಂದು ಸರಿ ಅಲ್ಲೇ ಮನೆ ಹತ್ರನೇ ಮತ್ತೆ ವಾಶ್ ಮಾಡ್ಕೊಂಡಿವಿ. ಸದ್ಯಕ್ಕೆ ನಮ್ದು 2 ಬೈಕ್ ಇರೋದು, 3 ಬೈಕ್ ಇರೋದು. ಆ 3 ಬೈಕೇ ಪೂಜೆ ಮಾಡ್ತೀವಿ.
ಫಸ್ಟಿಗೆ ಆಯುಧ ಅಂತ ಬಂದರೆ ಮನೆಗಳಲ್ಲಿರೋ ವೆಹಿಕಲ್ಗಳನ್ನೇ ನಾವು ಪೂಜೆ ಮಾಡಬೇಕಲ್ವ. ಮೊದಲ ಆದ್ಯತೆ ಏನಿದೆ ನಾವು ಓಡಾಡೋ ವೆಹಿಕಲ್ಲು ಮೇನು, ಅದಕ್ಕೆ ಫಸ್ಟು ನಾವು ಪೂಜೆ ಇದು ಮಾಡ್ತೀವಿ. ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಇದೆಯಲ್ಲ, ಹಸಿ ಮೆಣಸಿನ್ಕಾಯಿ, ಅದರಿಂದ ದೃಷ್ಟಿ ಆಗಬಾರ್ದಲ್ಲ ವೆಹಿಕಲಿಗೆ, ಹಾಗಾಗಿ ಅದನ್ನು ಕಟ್ಕೊತಾ ಇದ್ದೀನಿ. ಆಮೇಲೆ ಈ ಸರಿ ತುಂಬ ಕುಂಬಳಕಾಯಿ ರೇಟು ತುಂಬ ಇದೆ. ಅಂದರೆ ಏನು ಮಾಡೋಂಗಿಲ್ಲ ಪಾಪ, ರೈತರಿಗೂ ಕಷ್ಟ ಆಗಬಾರ್ದಲ್ವ. ಅವರು ಬೆಳೆದಿರ್ತಾರೆ, ತುಂಬ ಬಂಡವಾಳ ಎಲ್ಲ ಹಾಕಿ ಬೆಳೆದಿರ್ತಾರೆ, ಹಾಗಾಗಿ ಅವರಿಗೂ ಲಾಸ್ ಆಗಬಾರ್ದು. ಹಾಗಾಗಿ ತೊಗೊಂಬಂದಿವಿ, ಸಣ್ಣದೇ ತೊಗೊಂಬಂದಿವಿ, ಸಾಕಲ್ಲ. ಯಾವುದಿದ್ರೂ ಕುಂಬಳಕಾಯಿನೇ ಅಲ್ವ, ಅದ್ರದ್ದು ದೃಷ್ಟಿ ತೆಗ್ದು ಎಲ್ಲ ಹೊಡಿಬೇಕಾಗತ್ತೆ. ಹಾಗಾಗಿ ಸಣ್ಣದೇ ಸಿಕ್ತು. ಬಟ್ ರೇಟಿಗೆ 50 ರೂಪಾಯಿ ಅಂತ ಹೇಳಿದ್ರು, ಕೊಟ್ಟರು. KGಗೆ 50 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಇದನ್ನು 1.5 kg ಇತ್ತು, ಕಡಿಮೆ ಮಾಡಿಕೊಟ್ರು. ನಂತರ 2 ಗಾಡಿಗೆ ನಿಂಬೆಹಣ್ಣು ಇಡ್ತಾ ಇದ್ದೀನಿ, ಟೈರಿಗೆ. ನಿಂಬೆಹಣ್ಣು ತುಳಿಸ್ಲೇಬೇಕಲ್ಲ ಮೇನ್. ಕುಂಬಳಕಾಯಿ ಇರ್ದ ಹೋದ್ರೂ ನಿಂಬೆಹಣ್ಣಂತೂ ಮೇನ್ ಇರಲೇಬೇಕಾಗತ್ತೆ ವೆಹಿಕಲಿಗೆ, ಹಾಗಾಗಿ. ಆಮೇಲೆ ಈ ಸರಿ ಹೂವು ಜಾಸ್ತಿ ರೇಟ್ ಇತ್ತು. ಅಂದರೆ ಅವರು ಬಂಡವಾಳ ಹಾಕಿರ್ತಾರೆ ಪಾಪ, ಅವರು ರೇಟ್ ಹೇಳ್ತಾರೆ, ನಾವು ಮಾಡಬೇಕಾಗತ್ತಲ್ವ ಪೂಜೆ. ನಮ್ಮ ಹಳೆಯಂದು ದೊಡ್ಡಳೆಯಂದು ಅದಕ್ಕೂ ಹೂವಿನ ಹಾರ ಹಾಕಿದ್ವಿ. ಸ್ವಲ್ಪ ಪಂಚರ್ ಆಗ್ಬಿಟ್ಟಿದೆ ಗಾಡಿ, ಮುಂದೆ ಮೂವ್ ಆಗ್ತಾ ಇಲ್ಲ. ಆಮೇಲೆ ನಾನು ಹಾಕ್ಸ್ಕೊಂಬರ್ತೀನಿ ಪಂಚರು, ಸದ್ಯಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ರು. ನಿನ್ನೆ ನೈಟು ಚೆನ್ನಾಗಿತ್ತು ವೆಹಿಕಲ್ ಎಲ್ಲ ವಾಶ್ ಮಾಡಿಸಿದಾಗ, ಮತ್ತು ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಅಲ್ಲೇ ಏರೆಲ್ಲ ಹೋಗ್ಬಿಟ್ಟಿದೆ ವೆಹಿಕಲ್ದು. ನಮ್ಮ ಹಳೆಯಂದಕ್ಕೂ ಹೂವಿನ ಹಾರ ಹಾಕಿದೆ. ನಾನೇ ಹೂವಿನ ಹಾರ ಎಲ್ಲ ಪ್ರಿಪೇರ್ ಮಾಡಿದ್ದು, ತೊಗೊಂಬಂದಿದ್ದೆ. 2 kg ಚೆಂಡು ಹೂವು ತೊಗೊಂಬಂದು ಮನೆಯಲ್ಲೇ ಹೂವಿನ ಹಾರ ಪ್ರಿಪೇರ್ ಮಾಡಿದೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರಬೇಕು, ನಾನು ಹೂವಿನ ಹಾರ ಮಾಡಿದ್ದೆ. ಮುಂಚೆ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ಹಾಗೆ ಸಂಜೆ ಹೋಗಿ ಸುಮ್ಮನೆ ನಾನು ಕಲಿತಾ ಇದ್ದೆ, ಅಂದರೆ ನೋಡೋಣ ಯಾವ ಥರ ಮಾಡೋದು ಅಂತ. ಬಟ್ ಮಾಡಿದೆ. ಮುಂಚೆ ನಾವು ಆನ್ವೇರಿಯಲ್ಲಿದ್ದೀವಿ, ಆ ಊರಲ್ಲಿ ನಾವು, ನನ್ನ ಫ್ರೆಂಡ್ ಒಬ್ಬರು ಇದು ಆಸಿಫಣ್ಣ ಅಂತ ಒಬ್ಬರಿದ್ದರು, ಅವರು ಹೂವಿನ ಅಂಗಡಿ ಇತ್ತು, ಅವ್ರ ಅಂಗಡಿಯಲ್ಲಿ ಇದು ಮಾಡಿದ್ವಿ, ಹಾರ ಮಾಡ್ತಾಯಿದ್ದೆ. ನಂತರ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. 2-3 ಗಾಡಿಗೆ ಹೂವಿನ ಹಾರ ಹಾಕಿ ಪೂಜೆ ಸ್ಟಾರ್ಟ್ ಮಾಡಿದೆ. ಭಕ್ತಿಯಿಂದ ಮಾಡಬೇಕಲ್ವ ಪೂಜೆ. ಮತ್ತು ವೆಹಿಕಲ್ಗಳಿಗೆ ಅಂದ್ರೇ ಭಯ ಆಗತ್ತೆ ನಮಗಲ್ವ. ಫಸ್ಟ್ ಪೂಜೆ ಏನೇ ಇದ್ದರೂ ಪೂಜೆ ಮಾಡಿ ಆನಂತರ ಆರತಿ ಬೆಳಗಬೇಕಾಗಿತ್ತು. ಆರತಿ ಬೆಳಗಬೇಕಲ್ಲ, ಹಾಗಾಗಿ ಕರ್ಪೂರಕ್ಕೆ ನಮ್ಮ ಹಳೆಯ ಇದು ಹಚ್ಚಿದ. ನಂತರ ಪೂಜೆ ಮತ್ತೆ ಶುರು ಮಾಡಿದೆ. ಪೂಜೆ ಎಲ್ಲ ಮಾಡಿ 2 ವೆಹಿಕಲಿಗೂ ಪೂಜೆ ಎಲ್ಲ ಮಾಡಿದೆ. ನಂತರ ಪಂಚರ್ ಆಗಿರೋ ಬೈಕು ಅದಕ್ಕೂ ಪೂಜೆ ಮಾಡಿದೆ. ನಂತರ ದೃಷ್ಟಿ ತೆಗಿಬೇಕಲ್ಲ. ಈಗ ಕುಂಬಳಕಾಯಿದು ಫೈನಲ್ ಸ್ಟೇಜಿಗೆ ಬಂದೆ. ಕುಂಬಳಕಾಯಿದು ಎಲ್ಲ ದೃಷ್ಟಿ ತೆಗೆದೆ. 3 ಬೈಕಿಗೂ ದೃಷ್ಟಿ ತೆಗೆದ್ಬಿಟ್ಟಿದ್ದೀನಿ. ನಂತರ ಅಲ್ಲೇ ಕಲ್ಲಿತ್ತು, ಅದೇ ಕಲ್ಲಿಗೆ ಹೊಡೆದೆ. ಸ್ವಲ್ಪ ಯಾಕೋ ಹೊಡಿಲಿಲ್ಲ, ಮತ್ತೆ ಇನ್ನೊಂದು ಸರಿ ಹೊಡೆದೆ. ಪೀಸ್ ಆಯ್ತು, 2 ಪೀಸು. ನಮ್ಮ ಮಳೆಗೆ ಆಮೇಲೆ ಹೇಳಿದೆ, ಹೋಗು ಟ್ರೈಲಿಗೆ ಹೋಗಿ ನೀನು ಅಂತ. ನಿಂಬೆಹಣ್ಣು ತುಳಿಸ್ಬಿಟ್ಟು ಹಾಕಿ ಒಂದು ಟ್ರೈಲ್ ಹೋಗೋಬಾ ಈ ಕಡೆನೇ ಅಂತ ಹೇಳಿದೆ. ಫಸ್ಟ್ ಅವನು ತಗೊಂಡ ಗಾಡಿ ತಗೊಂಡು ಸ್ಟಾರ್ಟ್ ಮಾಡಿಬಿಟ್ಟು ಒಂದು ರೌಂಡ್ ಹೋಗಿ ಅಂತ ಹೇಳಿದ್ದೆ. ಸ್ವಲ್ಪ ಎಡ್ಜಲ್ಲಿ ತುಳಿತು ನಿಂಬೆಹಣ್ಣು, ಪರವಾಗಿಲ್ಲ ಸ್ವಲ್ಪ ತುಳಿತಲ್ಲ ಅಂತ ಹೇಳಿ ಅವರು ಒಂದು ರೌಂಡ್ ಹೋಗಿ ಬಂದರು. ನಂತರ ನಾನು ಹೋಗೋಣ ಅಂತ ಹೇಳಿದೆ. ಓಕೆ ಸರಿ ಆಯಿತು ಅಂತ ಹೇಳಿ ನಿಂಬೆಹಣ್ಣಂದು ಸ್ವಲ್ಪ ಸೈಡಿಗಿತ್ತು, ಆ ನಿಂಬೆಹಣ್ಣಿಂದು ಮತ್ತೆ ಸರಿ ಮಾಡಿ ನಮ್ಮ ಚೋಟು ಸರಿ ಮಾಡ್ದೆ. ಹಾಗೆ ನಾನು ನಿಂಬೆಹಣ್ಣು ತುಳಿಸ್ಬಿಟ್ಟು ನಾನು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಆ ಕಡೆ ಹೋದೆ ನಾನು. ಸೊ ಟಿಫನ್ ಏನೇನು ಮಾಡಿದ್ದೆ ಅಂತ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಇವಾಗ ಟಿಫನ್ ಮಾಡ್ಕೋಬೇಕು. ಸೊ ಇದಾಗಿತ್ತು ಇವತ್ತಿನ ಹಬ್ಬದ ಅಡುಗೆ. ಜಾಸ್ತಿ ಏನೂ ಮಾಡಿರಲಿಲ್ಲ, ಸ್ವೀಟ್ ಯಾರೂ ತಿನ್ನೋದಿಲ್ಲ, ಜಸ್ಟ್ ಹಾಗೆ ಸಿಂಪಲ್ಲಾಗೆ ಮಾಡ್ಕೊಂಡಿದ್ವಿ. ಸೊ ಗಾಡಿ ಪೂಜೆ ಎಲ್ಲ ಮುಗಿಸಿ ಮೇಲೆ ಬಂದಿದ್ದಾಯಿತು. ಇಬ್ಬರು ಭಾವ ಇಬ್ಬರು ಮೇಲೆ ಬಂದರು.
ಸೊ ನಾನು ಕೂಡ ಅವರಿಗೂ ತಿಂಡಿ ಕೊಟ್ಟು ನಮ್ಮ ಚೋಟುಗೂ ತಿಂಡಿ ಕೊಟ್ಟೆ. ಸೊ ನಾನು ಕೂಡ ತಿಂದ್ಬಿಡೋಣ ಅಂದ್ಬಿಟ್ಟು ತಿನ್ಕೋತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿತ್ತು, 10 ಗಂಟೆ ಆಗ್ತಾ ಬಂದಿತ್ತು ಆಲ್ರೆಡಿ. ಸೊ ಅವರು ಕೂಡ ಶೋರೂಮಿಗೆ ಹೋಗ್ಬೇಕಿತ್ತಲ್ವ, ಅದಕ್ಕೋಸ್ಕರ 3 ಜನ ಟಿಫನ್ ತಿನ್ಕೋತಾ ಇದ್ದೀವಿ. ಹಾಗೆ ಇವತ್ತು ಬೆಳಗ್ಗೆನೇ ಹೇರ್ ವಾಶ್ ಮಾಡ್ಕೊಂಡಿದ್ನಲ್ಲ, ಸೊ ಕೂದಲು ಒಣಗಿರಲಿಲ್ಲ, ಹೊರಗಡೆ ಬಿಸಿಲು ಕೂಡ ಇರಲಿಲ್ಲ, ಮಳೆ ಹನಿಗಳು ಬೀಳ್ತಾ ಇತ್ತು. ಸೊ ಹಾಗೆ ಅದು ಹೇರ್ ಡ್ರೈಯರ್ನ ಯೂಸ್ ಮಾಡಿಲ್ಲ ಯಾವತ್ತು. ಸೊ ನಂಗೆ ಸ್ವಲ್ಪ ಅದರಿಂದ ಭಯ ಆಗ್ತಿತ್ತು. ಅದಕ್ಕೆ ಹಸ್ಬೆಂಡಿಗೆ ಹೇಳಿದೆ ಒಣಗಿಸ್ಕೊಡಿ ಅಂತ. ಬಟ್ ಅವರಿಗೆ ಡ್ಯೂಟಿಗೆ ಹೋಗಲಿಕ್ಕೆ, ಪೂಜೆಗದೆ ಶೋರೂಮಿಗೆ ಹೋಗಲಿಕ್ಕೆ ಟೈಮ್ ಆಗೋಗಿತ್ತು. ಅದಕ್ಕೆ ನನ್ನ ತಮ್ಮ ಹೇಗೆ ಒಣಗಿಸ್ಕೊಳ್ಳೋದು ಅಂತ ಹೇಳ್ಕೊಟ್ಟು ಹೋದ. ನೋಡಿ ನಾನೇ ಒಣಗಿಸ್ಕೊಂಡೆ. ಅದಾದಮೇಲೆ ಸೊ ಭಯ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸೊ ಹಸ್ಬೆಂಡ್ ಕೂಡ ಹೊರಟರು. ನೋಡಿ ಈ ಥರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ಸೊ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವಾ. ವೈಟ್ ಅಂದ್ರೇ ಏನೋ ಒಂಥರ ಡೀಸೆನ್ಸಿನ ತೋರಿಸುತ್ತೆ. ಸೊ ವೈಟ್ ಶರ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಶೋರೂಮಿಗೆ ಹೋಗಿ ಬಂದರು, ಆಯುಧ ಪೂಜೆ ಮುಗಿಸ್ಕೊಂಡು. ಇವಾಗ ಬನ್ನಿ ಏನು ತಂದಿದ್ದಾರೆ ಅಂತ ತೋರಿಸ್ತೀನಿ. ಅವ್ರ ಹತ್ರನೇ ಕೇಳೋಣ. ಹಳದಿರಾಮ್ ಕಡೆಯಿಂದ ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ ನಮ್ಮ ಆಫೀಸಲ್ಲಿ. ಪ್ರತಿ ವರ್ಷ ಕೊಡ್ತಾರಲ್ಲ ಆ ಥರ ಬಾಕ್ಸ್ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಬಂದ್ಬಿಟ್ಟು ಹಳದಿರಾಮ್, ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಇದನ್ನೇ ಕೊಡೋದು. ತುಂಬ ಚೆನ್ನಾಗಿದೆ. ಎಲ್ಲ ಥರದ್ದು ಮಿಕ್ಸ್ಚರ್ ಇರುತ್ತೆ, ಸ್ವೀಟ್ ಇರುತ್ತೆ, ಸೋಪಾ ಪುಡಿ ಇರುತ್ತೆ, ಆಮೇಲೆ ದಾಲಿನ ಬರುತ್ತಲ್ಲ ಅದಿದೆ. ಎಲ್ಲ ಥರ ಚೆನ್ನಾಗಿರುತ್ತೆ, ತಿನ್ಬೋದು. ಹಲ್ವಾನು ಮೊಸರ ಕೊಟ್ಟಿದ್ರು, ಅವೇ ಇವೆ ಸೇಮ್. ಚೆನ್ನಾಗಿರುತ್ತೆ. ಸೊ ಈ ಬಂದು ಆಯುಧ ಪೂಜೆ ದಿನ ಏನೇನಾಯಿತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.